ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮಿ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಫಸ್ಟ್ PUC ಕನ್ನಡದ ಪದ್ಯಭಾಗದಲ್ಲಿ ಶಿಶು ಮಕ್ಕಳಿಗೊಲಿದ ಮಹಾದೇವ ಎನ್ನುವಂತಹ ಪದ್ಯಭಾಗದ ಪ್ರಶ್ನೋತ್ತರವನ್ನು ನಾವು ಈ ದಿನ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಫಸ್ಟ್ ಮೈನ್ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ. ಮಾಯಾದ ಮಳೆಯ ಕಳುಗಪ್ಪ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ PK ರಾಜಶೇಖರ್ ಅವರು ಸಂಗ್ರಹಿಸಿರುವ ಶಿಶು ಮಕ್ಕಳಿಗೊಲಿದ ಮಹಾದೇವ ಎಂಬ ಜಾನಪದ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಮಾದೇಶ್ವರರಿಗೆ ತನ್ನ ಮಕ್ಕಳಾದ ಬ್ಯಾಡರ ಕನ್ನಯ್ಯ ಮತ್ತು ಸತ್ಯವಂತೆ ಸುಂಕವ್ವನಿಂದ ದತ್ತು ಪಡೆದ ಕಾರಯ್ಯ ಬಿಲ್ಲಯ್ಯರು ಎಂದಾದರೂ ತನ್ನನ್ನು ತೊರೆದು ಹೋಗುವರೇ ಎಂಬುದನ್ನು ಪರೀಕ್ಷೆ ಮಾಡಿ ನೋಡಬೇಕೆನಿಸಿತು. ಆದ್ದರಿಂದ ಅವರು ದೇವತೆಗಳ ದೊರೆಯಾದ ದೇವೇಂದ್ರನ ಬಳಿ ಬಂದು ಮಾಯಾದ ಮಳೆಯನ್ನ ಭೂಮಿಗೆ ಕಳುಹಿಸಬೇಕೆಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಕಾಣಬಹುದಾಗಿದೆ. ಪ್ರಶ್ನೆ 2. ನೀವೊಪ್ಪುದಂಗೆ ಮಾಡುತ್ತೀವಿ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ PK ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಾದೇಶ್ವರ ಕಾವ್ಯದಿಂದಾಯ್ದ ಶಿಶು ಮಕ್ಕಳಿಗೊಲಿದ ಮಹಾದೇವ ಎಂಬ ಜಾನಪದ ಪದ್ಯಭಾಗದಿಂದ ಸ್ವೀಕರಿಸಲಾಗಿದೆ. ಈ ಮಾತನ್ನ ವಾಸುದೇವರು ಮಾದೇಶ್ವರನಿಗೆ ಹೇಳುವರು. ಮಾದೇಶ್ವರರು ತನ್ನ ಮಕ್ಕಳನ್ನ ಪರೀಕ್ಷಿಸಲು ಮಾಯಾದ ಮಳೆಯನ್ನ ಭೂಮಿಗೆ ಕಳುಹಿಸಬೇಕೆಂದು ದೇವೇಂದ್ರನಿಗೆ ಹೇಳಿದ ನಂತರ ವಾಯುದೇವರನ್ನ ಕರೆದು ಜಗತ್ತೆಲ್ಲ ಬುಗುರಿಯಂತೆ ತಿರುಗುವ ಹಾಗೆ ಸುಂಟರ ಗಾಳಿಯನ್ನ ಕಳುಹಿಸಬೇಕೆಂದು ತಿಳಿಸಿದರು. ನನ್ನ ಈ ಮಾತಿಗೆ ಒಪ್ಪಿಗೆ ಇದೆಯೇ ಎಂದು ಮಹಾದೇವರು ವಾಯುದೇವರನ್ನ ಪುನಃ ಕೇಳಿದಾಗ ವಾಯುದೇವರು ಸಮ್ಮತಿಸಿ ನೀವೊಪ್ಪುದಂಗೆ ಮಾಡುತ್ತೀವಿ ಎಂಬ ಸಂದರ್ಭವಿದಾಗಿದೆ. ಓನೋನ್ ಚೆಂಡುನ ಗಾತ್ರ ಹನಿಗಳು. ಮಲೆಯ ಮಾದೇಶ್ವರ ಎಂಬ ಜಾನಪದ ಕಾವ್ಯದಿಂದಾಯ್ದ ಶಿಶು ಮಕ್ಕಳಿಗೊಲಿದ ಮಹಾದೇವ ಎಂಬ ಪದ್ಯಭಾಗದಿಂದ ಈ ಮೇಲಿನ ವಾಕ್ಯವನ್ನ ಕಾಣಬಹುದು. ಮಾದೇಶ್ವರರು ತನ್ನ ಮಕ್ಕಳ ಸತ್ವವನ್ನ ಪರೀಕ್ಷೆ ಮಾಡುವ ಉದ್ದೇಶದಿಂದ ದೇವೇಂದ್ರನಿಗೆ ಹೇಳಿ ಮಾಯದಂತಹ ಮಳೆಯನ್ನು, ವಾಯುದೇವರಿಂದ ಭಯಂಕರವಾದ ಬಿರುಗಾಳಿಯನ್ನು, ಗುಡುಗಾಜಮ್ಮ ಮತ್ತು ಬೊಮ್ಮರಾಯರಿಂದ ಗುಡುಗು ಸಿಡಿಲುಗಳನ್ನು ಭೂಮಿಗೆ ಬರಿಸಿದರು. ಕಾರ್ಗತ್ತಲಲ್ಲಿ ಸುರಿಯಲಾರಂಭಿಸಿದ ಮಾಯಾದಂತಹ ಮಳೆಯ ಒಂದೊಂದು ಹನಿಯು ಒಂದೊಂದು ಚೆಂಡಿನ ಗಾತ್ರ ಇದ್ದವೆಂದು ಜಾನಪದ ಕವಿ ವರ್ಣಿಸಿರುವನು. ಚೆಂಡಿನ ಗಾತ್ರದ ಹನಿಯುಳ್ಳ ಮಳೆಯ ಕಲ್ಪನೆ ಭಯಂಕರ ಮಳೆ ಸುರಿದುದಕ್ಕೆ ಸಾಕ್ಷೀಭೂತವೆಂಬಂತೆ ಚಿತ್ರಿತಗೊಂಡಿದೆ. ನೀನಿಂತ ಬಂದಾನ ಕೊಟ್ಟಪ್ಪ. ಡಾಕ್ಟರ್ PK ರಾಜಶೇಖರ್ ಅವರು ಸಂಪಾದಿಸಿರುವ ಮಲೆಯ ಮಾದೇಶ್ವರ ಕಾವ್ಯದಿಂದಾಯ್ದ ಶಿಶು ಮಕ್ಕಳಿಗೊಲಿದ ಮಹಾದೇವ ಎಂಬ ಜಾನಪದ ಕಾವ್ಯ ಭಾಗದಲ್ಲಿ ಈ ಮೇಲಿನ ಮಾತನ್ನ ಮಾದೇಶ್ವರ ಮಕ್ಕಳಾದ ಬೇಡರ ಕನ್ನಯ್ಯ, ಕಾರಯ್ಯ ಮತ್ತು ಬಿಲ್ಲಯ್ಯರು ಮಾದೇಶ್ವರರನ್ನ ಕುರಿತು ಹೇಳುವರು. ಕಡ್ಡಿ ಹಳ್ಳದಲ್ಲಿ ಮಾದೇಶ್ವರರಿಗೆ ಹೂವು ಪತ್ರೆಗಳನ್ನು ಕೊಯ್ಯುವಾಗ ಸುರಿದ ಮಾಯದಂತಹ ಮಳೆಯ ಪ್ರವಾಹವು ತಮ್ಮನ್ನ ಕೊಚ್ಚಿಕೊಂಡು ಹೋಗಬಹುದು ಎನಿಸಿದಾಗ ಕಾರಯ್ಯ, ಬಿಲ್ಲಯ್ಯ, ಬ್ಯಾಡರ ಕನ್ನಯ್ಯರು ದಿಕ್ಕೆಟ್ಟು ದುಃಖಪಡುತ್ತಾರೆ. ಬಂಧು ಬಳಗ ಇಲ್ಲದ ತಮಗೆ ದೇವರು ಇಂತಹ ಬಂಧನ ಕೊಡಬಹುದೇ ಎಂದು ದುಃಖಿಸುವ ಸಂದರ್ಭ ಇದಾಗಿದೆ. ಸತ್ಯವುಳ್ಳ ಬ್ಯಾಡ್ರು ಕನ್ನಯ್ಯ. ಮಲೆಯ ಮಾದೇಶ್ವರ ಎಂಬ ಜಾನಪದ ಕಾವ್ಯದಿಂದಾಯ್ದ ಶಿಶು ಮಕ್ಕಳಿಗೊಲಿದ ಮಹಾದೇವ ಎಂಬ ಪದ್ಯಭಾಗದಿಂದ ಈ ಮೇಲಿನ ವಾಕ್ಯವನ್ನ ಆಯ್ದುಕೊಳ್ಳಲಾಗಿದೆ. ಸುರಿದ ಭೀಕರ ಮಳೆಯ ಪ್ರವಾಹದಲ್ಲಿ ಸಿಲುಕಿದ ಬೇಡರ ಕನ್ನಯ್ಯನು ಮಲೆ ಮಾದೇಶ್ವರರ ಗುಡಿಯು ನೀರಿನಲ್ಲಿ ಮುಳುಗಿದ್ದನ್ನ ಕಂಡು ಬಾಯಿ ಬಡಿದುಕೊಂಡನು. ಸತ್ಯವುಳ್ಳ ಬೇಡರ ಕನ್ನಪ್ಪನು ಮಾದೇಶ್ವರರು ಬಂದು ಮುಖವನ್ನು ತೋರದಿದ್ದಕ್ಕೆ ತಾನು ಪ್ರಾಣ ಕಳೆದುಕೊಳ್ಳುವುದಾಗಿ ಹೇಳುವ ಸಂದರ್ಭವಿದು. ಕನ್ನಯ್ಯ ಸತ್ಯವಂತನೆಂಬುದನ್ನ ಕವಿಯು ಇಲ್ಲಿ ಒತ್ತಿ ಹೇಳಿರುವುದನ್ನ ಗಮನಿಸಬಹುದು. ಶಿವನಿಗೆ ಕಣ್ಣನ್ನೇ ಕೊಟ್ಟ ಮುಗ್ಧ ಭಕ್ತನವನು. ನನ್ನಪ್ಪ ತೇಲಿ ಬೀಳುತ್ತಾನೆ. ಡಾಕ್ಟರ್ PK ರಾಜಶೇಖರ್ ಅವರು ಸಂಗ್ರಹಿಸಿರುವ ಶಿಶು ಮಕ್ಕಳಿಗೊಲಿದ ಮಹಾದೇವ ಎಂಬ ಜಾನಪದ ಕಾವ್ಯದಿಂದ ಈ ಮೇಲಿನ ವಾಕ್ಯವನ್ನ ಆಯ್ದುಕೊಳ್ಳಲಾಗಿದೆ. ಮಾಯದಂತಹ ಮಳೆಯ ಸುಳಿಗೆ ಸಿಕ್ಕಿ ಮಾದೇಶ್ವರ ಗುಡಿಯು ಕೊಚ್ಚಿ ಹೋಗಿರುವುದನ್ನ ಕನ್ನಯ್ಯ, ಕಾರಯ್ಯ, ಬಿಲ್ಲಯ್ಯರು ಕಣ್ಣಾರೆ ಕಾಣುತ್ತಿರುವಾಗಲೇ ನೀರು ತೆರೆ ಹೊಡೆದು ಮಹಾದೇವ ತೇಲಿ ಬಿದ್ದನಂತೆ. ನನ್ನಪ್ಪ ತೇಲಿ ಬೀಳುತ್ತಾನೆ ಎಂದು ಅವರೆಲ್ಲ ನೋಡುತ್ತಿರುವಾಗಲೇ ನೀರ ಸುಳಿಗೆ ಸಿಕ್ಕ ಮಹಾದೇವ ಗರಗರನೆ ತಿರುಗಿದನೆಂದು ಕವಿಯು ವರ್ಣಿಸಿರುವನು. ಹೆತ್ತವು ನಂಗೆ ಸಲುವಿದೆ. ಡಾಕ್ಟರ್ PK ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಾದೇಶ್ವರ ಎಂಬ ಜಾನಪದ ಮಹಾಕಾವ್ಯದಿಂದಾಯ್ದ ಶಿಶು ಮಕ್ಕಳಿಗೊಲಿದ ಮಹಾದೇವ ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನ ಸ್ವೀಕರಿಸಲಾಗಿದೆ.
ಮಾದೇಶ್ವರರು ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವುದನ್ನ ಕಂಡ ಕನ್ನಯ್ಯ ಬಿಲ್ಲಯ್ಯರಿಗೆ ಅಪಾರ ದುಃಖವಾಗುತ್ತದೆ. ಹಾಲು ಬೆಣ್ಣೆ ತುಪ್ಪಗಳನ್ನು ಕೊಟ್ಟು ಹೆತ್ತ ತಾಯಿಯಂತೆ ತಮ್ಮನ್ನ ಮಾದೇವರು ಸಲುಹಿದ ನೆನಪು ಅವರನ್ನ ಬಾಧಿಸುತ್ತದೆ. ಜಗತ್ತನ್ನಾಳುವ ಮಾದೇವನನ್ನ ಹಿಡಿದು ಸುಳಿಯಿಂದ ಪಾರು ಮಾಡಬೇಕೆಂದು ಯೋಚಿಸುವ ಅವರಿಗೆ ತಬ್ಬಲಿಯಾದ ತಮ್ಮನ್ನು ಮಾದೇಶ್ವರರು ಪೊರೆದ ರೀತಿ ನೆನಪಾಗುತ್ತದೆ. ಗುಡಿಗೆ ಬಂದಾರು ಮಾದೇವ. ಮಲೆ ಮಾದೇಶ್ವರ ಕಾವ್ಯದಿಂದ ಆಯ್ದುಕೊಂಡಿರುವ ಶಿಶುಮಕ್ಕಳಿಗೊಲಿದ ಮಾದೇವ ಎಂಬ ಜನಪದ ಮಹಾಕಾವ್ಯದಲ್ಲಿ ಈ ಮೇಲಿನ ವಾಕ್ಯವನ್ನ ಕಾಣಬಹುದು. ಮಾಯದಂತಹ ಮಳೆಯನ್ನ ಸುರಿಸಿ ತನ್ನ ಮಕ್ಕಳನ್ನ ಪರೀಕ್ಷಿಸಿದ ಮಾದೇಶ್ವರರು ತಮ್ಮ ಮಕ್ಕಳ ಪ್ರೀತಿಯನ್ನ ಭಕ್ತಿಯನ್ನ ಕಂಡು ಸಂತೋಷ ಪಡುವರು. ಕಣ್ಸನ್ನೆಯಲ್ಲೇ ಮಾಯದಂತಹ ಮಳೆಯನ್ನ ಹಿಂದಕ್ಕೆ ಕಳುಹಿಸಿ ಮಕ್ಕಳನ್ನ ಪ್ರೀತಿಯಿಂದ ಹೆಗಲ ಮೇಲೆ ಹೊತ್ತುಕೊಂಡು ಮಾದೇಶ್ವರರು ಗುಡಿಗೆ ಹಿಂತಿರುಗಿ ಬಂದರೆಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನ ಗಮನಿಸಬಹುದು. ನೆಕ್ಸ್ಟ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಾದೇವ ಎಲ್ಲಿ ಹೊರಗಿದ್ದಾನೆ? ಮಾದೇವನು ಮೂಡಾಲ ಮಲೆಯಲ್ಲಿ ಯೋಗದಲ್ಲಿ ಹೊರಗಿದ್ದಾನೆ. ಯಾರ ಮಕ್ಕಳನ್ನು ಮಾದೇವ ದತ್ತುವಾಗಿ ಪಡೆದನು? ಸತ್ಯವಂತೆ ಸಂಕೌನ ಮಕ್ಕಳನ್ನ ಮಾದೇವ ದತ್ತುವಾಗಿ ಪಡೆದನು. ಶಿಶು ಮಕ್ಕಳು ಹೂ ತರಲು ಎಲ್ಲಿಗೆ ಹೋಗಿದ್ದರು? ಶಿಶು ಮಕ್ಕಳು ಹೂ ತರಲು ಕಡ್ಡಿಹಳ್ಳಕ್ಕೆ ಹೋಗಿದ್ದರು. ಮಾದೇವ ಮಕ್ಕಳ ಸತ್ಯ ನೋಡಲು ಏನು ಮಾಡಬೇಕೆನ್ನುತ್ತಾನೆ? ಮಾಯದಂತಹ ಮಳೆ ಸುರಿಸಿ ಮಕ್ಕಳ ಸತ್ಯವನ್ನ ಪರೀಕ್ಷಿಸಬೇಕೆಂದನು. ಮಾದೇವ ಮಳೆಯನ್ನ ಕಳುಹಿಸು ಎಂದು ಯಾರನ್ನು ಕೇಳುತ್ತಾನೆ? ಮಾದೇಶ್ವರರು ಮಳೆಯನ್ನ ಕಳುಹಿಸಲು ದೇವೇಂದ್ರನನ್ನ ಕೇಳಿದರು. ವಾಯುದೇವನನ್ನು ಎಂತಹ ಸುಂಟರ ಗಾಳಿ ಕಳುಹಿಸು ಎಂದು ಮಾದೇವ ಕೇಳುತ್ತಾನೆ. ಮಾದೇವ ವಾಯುದೇವನನ್ನ ಜಗತ್ತನ್ನೆಲ್ಲ ಬುಗುರಿಯಂತೆ ಗರಗರನೆ ತಿರುಗಿಸುವಂತಹ ಸುಂಟರ ಗಾಳಿಯನ್ನ ಕಳುಹಿಸಬೇಕೆಂದು ಕೇಳಿದನು. ಕಾರೆಂಬೋ ಕತ್ತಲಲ್ಲಿ ಎಂತಹ ಮಳೆ ಬಂತು? ಕಾರೆಂಬೋ ಕತ್ತಲಲ್ಲಿ ಬೋರೆಂಬೋ ಮಳೆಯೂ ಬಂತು. ಗಂಗೆ ಸುರಿಯುವ ರಭಸಕ್ಕೆ ಏನೇನು ಒಂದಾದಾವು? ಗಂಗೆ ಸುರಿಯುವ ರಭಸಕ್ಕೆ ಆಕಾಶ ಭೂಮಿಗಳು ಒಂದಾದಾವು. ಗಂಗಮ್ಮ ಏನನ್ನ ಹೊತ್ತುಕೊಂಡು ಹೋದಳು? ಗಂಗಮ್ಮ ಮದ್ದಾನೆಗಳ ಹಿಂಡನ್ನೇ ಹೊತ್ತುಕೊಂಡು ಹೋದಳು. ನೀರಿನ ಸುಳಿಗೆ ಸಿಲುಕಿದ ಮಾದೇವ ಹೇಗೆ ತಿರುಗಿದನು? ನೀರಿನ ಸುಳಿಗೆ ಸಿಲುಕಿದ ಮಾದೇವ ಗರಗರನೆ ತಿರುಗಿದನು. ಮಾದೇವ ಯಾವುದಕ್ಕೆ ಒಲೆವನು? ಮಾದೇವ ಮಕ್ಕಳ ಪ್ರೇಮಕ್ಕೆ ಒಲೆದನು. ನಂಬಿದವರ ಮನದಲ್ಲಿ ಮಾದೇವ ಹೇಗಿರುತ್ತಾನೆ? ನಂಬಿದವರ ಮನದಲ್ಲಿ ಮಾದೇವ ತುಂಬಿ ತುಳುಕಾಡುತ್ತಾನೆ. ನೆಕ್ಸ್ಟ್ ಮೇನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮಾದೇವ ಶಿಶುಮಕ್ಕಳ ಹೆಸರೇನು? ಮಾದೇವನ ಶಿಶುಮಕ್ಕಳ ಹೆಸರೇನು? ಬ್ಯಾಡರ ಕನ್ನಯ್ಯ, ಕಾರಯ್ಯ ಮತ್ತು ಬಿಲ್ಲಯ್ಯ ಎಂಬುದು ಮಾದೇವನ ಶಿಶುಮಕ್ಕಳ ಹೆಸರಾಗಿದ್ದವು. ಸಿಡಿಲು ಗುಡುಗುಗಳನ್ನ ಕಳುಹಿಸು ಎಂದು ಮಾದೇವ ಯಾರನ್ನ ಕೇಳುತ್ತಾನೆ? ಮಾದೇವನು ಗುಡುಗಾಜಮ್ಮನನ್ನು ಕರೆದು ಗುಡುಗನ್ನ ಕಳುಹಿಸುವಂತೆ ಹೇಳಿದನು. ಅವಳ ಮಗನಾದ ಬೊಮ್ಮರಾಯಪ್ಪನನ್ನ ಕರೆದು ಭಯಂಕರವಾದ ಸಿಡಿಲನ್ನ ಕಳುಹಿಸಲು ಹೇಳಿದನು. ಮಳೆಯನ್ನ ನೋಡಿ ಕನ್ನಯ್ಯ ತನ್ನೊಳಗೆ ಏನೆಂದುಕೊಳ್ಳುತ್ತಾನೆ? ಮಾಯವಾದ ಮಳೆಗೆ ದೊಡ್ಡ ಅಪ್ಪ ಮುಳುಗೋದ ಮೇಲೆ ನಾವು ಬಾಳಬಹುದೇ ಮಾದೇವ ಎಂದು ಮಳೆಯನ್ನ ಕಂಡು ಕನ್ನಯ್ಯ ಮನದೊಳಗೆ ಯೋಚಿಸಿದನು. ಮಳೆಯ ಕಾರಣ ತಿಳಿಯದು, ಆದರೆ ಈ ಕೆಟ್ಟ ಗಂಗೆಯು ನಮ್ಮನ್ನ ಬಿಡುವುದಿಲ್ಲ ಎಂದವನು ಯೋಚಿಸಿದನು. ಶಿಶು ಮಕ್ಕಳು ಬಾಯಿ ಬಾಯಿ ಏಕೆ ಬಡಿದುಕೊಳ್ಳುತ್ತಾರೆ? ಮಾಯದಂತಹ ಮಳೆಯ ಪರಿಣಾಮ ಪ್ರವಾಹದ ರೂಪದಲ್ಲಿ ಬಂದ ಹುಚ್ಚು ಗಂಗಮ್ಮ ಮಾದೇಶ್ವರನ ಗುಡಿಯನ್ನ ಮುಳುಗಿಸಿದ್ದನ್ನ ಕಂಡು ಶಿಶುಮಕ್ಕಳು ಬಾಯಿ ಬಾಯಿ ಬಡಿದುಕೊಂಡರು. ಬಲಿಯ ಕಲ್ಲನ್ನು ಕನ್ನಯ್ಯ ಬಲವಾಗಿ ಹಿಡಿದುಕೊಳ್ಳುವುದು ಏಕೆ? ಸುಳಿಯಲ್ಲಿ ಸಿಕ್ಕಿ ಗಿರಗಿರನೆ ಸುತ್ತುವ ಮಾದೇವನನ್ನ ಕಂಡು ಕನ್ನಯ್ಯ ಈ ಗಂಗೆಯು ನನ್ನಪ್ಪ ಮಾದೇವನನ್ನ ಎಳೆದಂತೆ ನನ್ನನ್ನೂ ಎಳೆದೊಯ್ಯಬಹುದೆಂದು ಯೋಚಿಸಿ ಬಲಿಯ ಕಲ್ಲನ್ನ ಬಲವಾಗಿ ತಬ್ಬಿಕೊಂಡನು. ಶಿಶುಮಕ್ಕಳು ನಾವು ಸತ್ತಾರು ಚಿಂತೆಯಿಲ್ಲ ಎನ್ನಲು ಕಾರಣವೇನು? ಸುಳಿಗೆ ಸಿಲುಕಿ ಗಿರಗಿರನೆ ತಿರುಗುತ್ತಿರುವ ಮಾದೇಶ್ವರನನ್ನ ಹಿಡಿದುಕೊಳ್ಳುವಾಗ ನಾವು ಸತ್ತರೂ ಚಿಂತೆಯಿಲ್ಲ ಎಂದು ಶಿಶುಮಕ್ಕಳು ಹೇಳಿದರು. ಅವರಿಗೆ ತಮ್ಮ ಪ್ರಾಣಕ್ಕಿಂತಲೂ ಮಾದೇಶ್ವರನನ್ನ ಕಾಪಾಡುವುದು ಮುಖ್ಯವೆಂದೆನಿಸಿತು. ಮಾದೇವ ತನ್ನ ಶಿಶುಮಕ್ಕಳಿಗೆ ಏನೇನು ನೀಡಿ ಸಲುಹಿದನು? ಮಾದೇವ ತನ್ನ ಶಿಶುಮಕ್ಕಳಿಗೆ ಹಾಲು ಬೆಣ್ಣೆ ತುಪ್ಪ ಸಕ್ಕರೆಗಳನ್ನ ನೀಡಿ ಸಲುಹಿದನು. ಶಿಶುಮಕ್ಕಳ ಪ್ರೇಮಕ್ಕೆ ಮಾದಪ್ಪ ಹೇಗೆ ಬಂದನು? ಶಿಶುಮಕ್ಕಳ ಪ್ರೇಮಕ್ಕೆ ಸೋತ ಮಾದೇವ ಶಿಶುಮಕ್ಕಳನ್ನ ತಮ್ಮ ಹೆಡಬಲದಲ್ಲಿ ತಬ್ಬಿಕೊಳ್ಳುವರು. ಅವರನ್ನ ತಮ್ಮ ಹೆಗಲ ಮೇಲೆ ಹೊತ್ತಿಕೊಂಡು ಗುಡಿಗೆ ಬಂದರು.
ನೆಕ್ಸ್ಟ್ ಮೈನ್ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮಾದಪ್ಪ ತನ್ನ ಶಿಶು ಮಕ್ಕಳನ್ನ ಪರೀಕ್ಷಿಸಲು ಕಾರಣವೇನು? ಮಾದಪ್ಪನು ಮೂಡಾಲಮಲೆಯಲ್ಲಿ ಯೋಗದಲ್ಲಿ ಮಲಗಿರುವಾಗ ಅವನ ಶಿಶು ಮಕ್ಕಳೆಲ್ಲರೂ ಮಾದೇವನಿಗೆ ಪುಷ್ಪವನ್ನ ತರಲೆಂದು ಸಮೀಪದ ಕಡ್ಡಿಹಳ್ಳಕ್ಕೆ ಹೋಗಿದ್ದರು. ಆಗ ಮಾದೇವನಿಗೆ ಒಂದು ಯೋಚನೆ ಬಂದಿತು. ನಾನು ನಿಜ ನೋಡಿ ಬೇಡರ ಕಣ್ಣಪ್ಪನಿಂದ ಕಣ್ಣನ್ನ ಪಡೆದಿರುವೆ. ಹಾಗೆಯೇ ಸತ್ಯವಂತೆಯಾದ ಸುಂಕಮ್ಮನ ಮಕ್ಕಳನ್ನ ದತ್ತುವಾಗಿ ಪಡೆದಿರುವೆ. ಈ ಶಿಶು ಮಕ್ಕಳು ಎಷ್ಟೊತ್ತಿನಲ್ಲೂ ಯಾವ ಗಳಿಗೆಯೆಲ್ಲ ನನ್ನನ್ನ ಬಿಟ್ಟು ಹೋಗರು. ಈ ಮೂವರ ಸತ್ಯವನ್ನ ನಾನು ಪರೀಕ್ಷಿಸಿ ನೋಡಬೇಕೆಂದು, ಅದಕ್ಕೆ ಮಾಯದಂತಹ ಮಳೆಯನ್ನ ಕರೆಯಬೇಕೆಂದು ಯೋಚಿಸಿ ಮಾದೇಶ್ವರರು ಶಿಶು ಮಕ್ಕಳನ್ನ ಪರೀಕ್ಷೆ ಮಾಡಲು ಮುಂದಾದರು. ಮಾದೇವ ತನ್ನ ಶಿಶು ಮಕ್ಕಳನ್ನ ಪರೀಕ್ಷಿಸಲು ಯಾರ್ಯಾರ ಸಹಕಾರವನ್ನ ಹೇಗೆ ಪಡೆದನು? ಮಾದೇವನು ಮಾಯದಂತಹ ಮಳೆಯನ್ನ ಬರಿಸಿ ತನ್ನ ಶಿಶು ಮಕ್ಕಳ ಸತ್ಯವನ್ನ ಪರೀಕ್ಷಿಸುವ ಉದ್ದೇಶದಿಂದ ಮೊದಲು ದೇವೇಂದ್ರನ ಬಳಿಗೆ ಬಂದನು. ಹಳ್ಳ ಕೊಳ್ಳ ತುಂಬಿ ತುಳುಕುವಂತೆ ಮಾಯಾದ ಮಳೆಯನ್ನ ಕಳುಹಿಸುವಂತೆ ದೇವೇಂದ್ರನನ್ನ ಕೇಳಿದನು. ಅನಂತರ ವಾಯುದೇವನಿಗೆ ಜಗವೆಲ್ಲ ಬುಗುರಿಯಂತೆ ತಿರುಗುವ ಸುಂಟರ ಗಾಳಿಯನ್ನ ಕಳುಹಿಸಲು ಕೋರಿದನು. ಅವರಿಬ್ಬರು ಮಾದೇವನ ಮಾತಿಗೆ ಸಮ್ಮತಿಸಿದ ಮೇಲೆ ಗುಡುಗಾಜಮ್ಮನನ್ನ ಕರೆದು ಗುಡುಗಲು ಹೇಳಿದನು. ಅವನ ಮಗನಾದ ಬೊಮ್ಮರಾಯನನ್ನ ಕರೆದು ಮಾಯದ ಸಿಡಿಲನ್ನ ಕೊಡಬೇಕೆಂದು ಸೂಚಿಸಿದನು. ಹೀಗೆ ಮಾದೇವನು ದೇವೇಂದ್ರ, ವಾಯುದೇವ, ಗುಡುಗಾಜಮ್ಮ ಮತ್ತು ಬೊಮ್ಮರಾಯನ ಸಹಕಾರವನ್ನ ಪಡೆದು ಮಾಯಾದ ಮಳೆಯ ಬದಿಸಿ ತನ್ನ ಶಿಶು ಮಕ್ಕಳನ್ನ ಪರೀಕ್ಷಿಸಿದನು. ಮಳೆ ಉಂಟು ಮಾಡಿದ ಪರಿಣಾಮವನ್ನ ವಿವರಿಸಿ. ಮಾಯದಂತ ಮಳೆಯ ಒಂದೊಂದು ಹನಿಗಳು ಒಂದೊಂದು ಚೆಂಡಿನ ಗಾತ್ರ ಇದ್ದುವಂತೆ, ಗಂಗೆ ಹರಿಯುವ ರಭಸಕ್ಕೆ ಆಕಾಶ ಭೂಮಿಗಳು ಒಂದಾದವಂತೆ, ಕಾಡಿನಲ್ಲಿ ವಾಸಿಸುತ್ತಿದ್ದ ಪ್ರಾಣಿ ಪಕ್ಷಿ ಸಂಕುಲಗಳೆಲ್ಲ ಮಳೆಯ ನೀರಿನ ಕೊರಕಲಿನಲ್ಲಿ ತೇಲಿ ತೇಲಿ ಹೋದವು. ಆನೆ ಮದ್ದಾನೆಗಳ ಹಿಂಡುಗಳನ್ನೆಲ್ಲ ಗಂಗಮ್ಮ ತಾಯಿ ಹೊತ್ತುಕೊಂಡು ಹೋದಳಂತೆ. ಎಂದು ಬಾರದ ಈ ಮಾರಿಯಂತಹ ಮಳೆಯನ್ನ ಕಂಡವರಿಗೆ ಈ ಕೆಟ್ಟ ಗಂಗೆ ಎಲ್ಲರನ್ನ ಹೊತ್ತುಕೊಂಡು ಹೋಗುವವಳು ಎನಿಸಿತು. ಹುಚ್ಚು ಗಂಗೆಯಿಂದಾಗಿ ಮಾದಪ್ಪನ ಗುಡಿಯು ಮುಳುಗಿ ಹೋಯಿತು. ಸ್ವತಃ ಮಾದೇವನೇ ನೀರ ಸುಳಿಯಲ್ಲಿ ಸಿಲುಕಿ ಗಿರಗಿರನೆ ತಿರುಗಿದನು. ಇಂತಹ ಭೀಕರವಾದ ಮಾಯಾದ ಮಳೆ ಸುರಿಯಿತೆಂದು ಜಾನಪದ ಕವಿಯು ಮಳೆಯ ವರ್ಣನೆ ಮಾಡಿರುವನು. ಮಳೆಯಲ್ಲಿ ಸಿಲುಕಿದ ಮಾದೇವನನ್ನ ಶಿಷ್ಯರು ಹೇಗೆ ರಕ್ಷಿಸಿದರು? ಮಳೆಯ ನೀರಿನ ಸುಳಿಯಲ್ಲಿ ಮಾದೇವ ಕೊಚ್ಚಿ ಹೋಗುತ್ತಿರುವುದನ್ನ ಕಂಡ ಶಿಶು ಮಕ್ಕಳಿಗೆ ಕಣ್ಣಲ್ಲಿ ನೀರು ತುಂಬಿತು. ನಮ್ಮನ್ನೆಲ್ಲ ಬಿಟ್ಟು ನೀನು ಗಂಗೆಯೊಳಗೆ ಹೋದುದೇಕೆ ಮಾದೇವ ಎಂದವರು ಗೋಳಾಡಿದರು. ನಮಗೆ ಗುರುವಿಲ್ಲದೆ ತಬ್ಬಲಿಗಳಾದವೆಂದು ಶಿಷ್ಯರು ಕಂಬನಿ ಮಿಡಿದರು. ಮರುಕ್ಷಣವೇ ನಾವು ಸತ್ತರೂ ಚಿಂತೆಯಿಲ್ಲ, ಜಗತ್ತನ್ನೇ ಆಳುವ ಮಹಾದೇವನನ್ನ ಇವತ್ತು ನಾವು ರಕ್ಷಿಸೋಣ ಎಂದು ಎಲ್ಲರೂ ಸೇರಿ ಮಾದೇವನನ್ನ ತಬ್ಬಿ ಹಿಡಿದು ರಕ್ಷಿಸಿದರು. ಮಾದೇವ ಶಿಷ್ಯರನ್ನ ಹೇಗೆ ಸಲುಹಿದನು ವಿಶ್ಲೇಷಿಸಿ. ಮಾದೇವ ಬ್ಯಾಡರ ಕನ್ನಯ್ಯನನ್ನ ಹಾಗೂ ಸತ್ಯವಂತೆಯಾದ ಸುಂಕಮ್ಮನ ಮಕ್ಕಳಾದ ಕಾರಯ್ಯ, ಬಿಲ್ಲಯ್ಯ ಈ ಮೂವರನ್ನ ತನ್ನ ಶಿಶು ಮಕ್ಕಳಂತೆ ಸಲುಹಿದನು. ಹೆತ್ತ ತಾಯಿಗಿಂತಲೂ ಮಿಗಿಲಾಗಿ ತಬ್ಬಲಿಗಳಾದ ಈ ಶಿಶು ಮಕ್ಕಳನ್ನ ಪೊರೆದನು. ಗೆಡ್ಡೆ ಗೆಣಸಿನ ಬದಲಿಗೆ ಹಾಲು, ಬೆಣ್ಣೆ, ತುಪ್ಪಗಳನ್ನ ನೀಡಿ ಬೆಳೆಸಿದನು. ಎಂದಿಗೂ, ಎಷ್ಟು ಹೊತ್ತಿನಲ್ಲೂ, ಎಂತಹ ಸಂದರ್ಭದಲ್ಲೂ ಅವರು ಮಹಾದೇವನನ್ನ ಬಿಟ್ಟು ಅಗಲುತ್ತಿರಲಿಲ್ಲ. ಇಂತಹ ನಿಕಟ ಬಾಂಧವ್ಯ ಅವರ ನಡುವೆ ಇತ್ತು. ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಪ್ರವಾಹದಿಂದ ಉಳಿಸಿದ ಶಿಶು ಮಕ್ಕಳನ್ನ ಕಂಡರೆ ಮಾದೇವನಿಗೆ ತುಂಬಾ ಪ್ರೀತಿ. ಅವರನ್ನ ತನ್ನ ಎಡಬಲದಲ್ಲಿ ತಬ್ಬಿಕೊಳ್ಳುವ ಮಾದೇವ ಅವರನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕರೆದೊಯ್ಯುವನು. ಇದೆಲ್ಲವೂ ಮಾದೇವ ಮತ್ತು ಶಿಷ್ಯರ ನಡುವಿನ ಅಗಾಧವಾದ ಬಾಂಧವ್ಯವನ್ನ ತೋರ್ಪಡಿಸುತ್ತದೆ ಎನ್ನಬಹುದು. ನೆಕ್ಸ್ಟ್ ಮೈನ್ ಭಾಷಾಭ್ಯಾಸ. ಗ್ರಾಮ ಗ್ರಾಂಥಿಕ ಪದಗಳು. ಆಡುಭಾಷೆಯಲ್ಲಿ ಮಹಾಪ್ರಾಣಗಳು ಹೆಚ್ಚಾಗಿ ಪ್ರಾಮುಖ್ಯತೆಯನ್ನ ಪಡೆಯೋದಿಲ್ಲ. ಮಾತಿಗೂ ಬರಹ ಭಾಷೆಗೂ ವ್ಯತ್ಯಾಸವಿರುತ್ತದೆ. ಬರಹದ ಭಾಷೆಗಿಂತ ಆಡು ಮಾತಿಗೆ ಹೆಚ್ಚಿನ ಮಹತ್ವವನ್ನ ಆಧುನಿಕ ಭಾಷಾಶಾಸ್ತ್ರಜ್ಞರು ನೀಡುತ್ತಾರೆ. ಉದಾಹರಣೆಗೆ ಏಗ ಅಂದ್ರೆ ಯೋಗ, ರೌಸ ಅಂದ್ರೆ ರಭಸ. ಈ ಪಠ್ಯದಲ್ಲಿ ಬಂದಿರುವಂತಹ ಗ್ರಾಮ್ಯ ಪದಗಳನ್ನ ಪಟ್ಟಿ ಮಾಡಿ ಅವುಗಳ ಗ್ರಾಂಥಿಕ ರೂಪವನ್ನ ಬರೀರಿ ಅಂತ ಹೇಳಿದ್ದಾರೆ. ಬಲ್ಲಾರು ಅಂದ್ರೆ ಬಲ್ಲವರು, ಮಾದೇವ ಅಂದ್ರೆ ಮಹಾದೇವ, ಬ್ಯಾಡರ ಅಂದ್ರೆ ಬೇಡರ, ಪಡುದಿವ್ನಿ ಅಂದ್ರೆ ಪಡೆದಿರುವೆ, ಸುಂಕಮ್ನ ಅಂದ್ರೆ ಸುಂಕಮ್ಮನ, ಮಕ್ಳು ಅಂದ್ರೆ ಮಕ್ಕಳು, ಬುಟ್ಟು ಅಂದ್ರೆ ಬಿಟ್ಟು, ನನ್ನೇ ತರೋದ್ಕೆ ಅಂದ್ರೆ ನನಗೆ ತರುವುದಕ್ಕೆ, ಕರ್ದು ಕರೆದು, ಕಳುಗಪ್ಪ ಕಳುಹಿಸಪ್ಪ, ನೀವುತ್ರ ನೀವು ಉತ್ತರ, ಮಾದೇವ್ನ ಮಹಾದೇವನ,
ರೌಸಿಗೆ ರಭಸಕ್ಕೆ ಓನೋನ್ ಒಂದೊಂದು ನಡುಗೋದು ನಡುಗಿ ಹೋದವು ನನ್ನೊತ್ತುಕೊಂಡು ನಮ್ಮನ್ನು ಹೊತ್ತುಕೊಂಡು ಬಾಳಬೋದೇನೋ ಬಾಳಬಹುದೇನೋ ಕೇಳವರೆ ಕೇಳಿದ್ದಾರೆ